ಚಂಚಲ ನೀನಾ? ನಾನೇ. ನೀವು ನಿಮ್ ಶಿಷ್ಯಂದ್ರನ್ನ ಹುಡುಕ್ತಾ ಇದ್ದೀರಲ್ಲ, ಸಹಾಯ ಮಾಡೋಣ ಅಂತ ಬಂದೆ. ನಿನ್ನ ಸಹಾಯ ಏನು ಅಂತ ಅರ್ಥವಾಗ್ತಿದೆ. ಯಾಕೆ ಹೀಗೆ ಮಾಡ್ತಿದ್ಯಾ? ಎಲ್ಲ ತಿಳ್ಕೊಳ್ಳೋರು, ಇದು ಗೊತ್ತಾಗಲ್ವಾ? ನಾನು ಆ ಕುಟುಂಬನ ನಾಶ ಮಾಡ್ಬೇಕು ಅಂತಿರೋಳು, ನೀವು ಅದೇ ಕುಟುಂಬನ ಕಾಪಾಡ್ಬೇಕು ಅಂತಿರೋರು. ನಮ್ಮಿಬ್ರದ್ದು ವಿರುದ್ಧ ದಿಕ್ಕು. ಅದಕ್ಕೆ ಹೀಗ್ ಭೇಟಿ ಆಗ್ಬೇಕಾಯ್ತು. ಈಗಾಗ್ಲೇ ಸಾಕಷ್ಟು ಪಾಪ ಮಾಡಿದ್ಯಾ. ಅದು ಮಿತಿ ಮೀರಿದ್ರೆ ನಿನಗೆ ತೊಂದರೆ. ಸತ್ತು ಬದುಕಿರೋಳು ನನ್ಗೆ ಒಳ್ಳೇದು ಕೆಟ್ಟದು ಏನು ಮಾಡಲ್ಲ ಗುರುಗಳೇ. ಯೋಚನೆ ಮಾಡ್ಬೇಕಾಗಿರೋದು ನೀವು. ಅಲ್ಲಿಗೆ ಹೋಗಿ ಭವಿಷ್ಯವಾಣಿನ ಹೇಳ್ತಿರೋ, ಇಲ್ಲಿ ನಿಮ್ ಶಿಷ್ಯಂದ್ರ ಬಗ್ಗೆ ಯೋಚನೆ ಮಾಡ್ತಿರೋ, ನೀವೇ ನಿರ್ಧಾರ ಮಾಡಿ. ಆ ನಾರಾಯಣ ನನ್ನನ್ನು ಯಾವ ಕೆಲಸಕ್ಕೆ ಕಳಿಸಿದಾನೋ ಅದನ್ನ ಮಾಡೇ ಮಾಡ್ತೀನಿ. ಏನ್ ಕಾರ್ಯ? ದಶರಥ ರಾಮನ್ ವಾರಸ್ದಾರನ ಕಾಪಾಡೋ ಕೆಲ್ಸನ? ಅಂದ್ರೆ ನಿಮ್ಗೆ ನಿಮ್ ಶಿಷ್ಯಂದ್ರ ಪ್ರಾಣಕ್ಕಿಂತ ಆ ಮಗು ಪ್ರಾಣನೇ ಹೆಚ್ಚು ಅಂತ ಆಯ್ತು. ಚಂಚಲ, ದೈವಾರಾಧನೆಗೆ ಅವರ ಜೀವನನೇ ಅರ್ಪಿಸಿರುವಂತ ನನ್ನ ಶಿಷ್ಯಂದ್ರನ್ನ ಅಪಹರಿಸಿ ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ಹೇಳದ್ನಲ್ಲ ಗುರುಗಳೇ, ನನ್ಗೆ ಒಳ್ಳೇದು ಕೆಟ್ಟದ್ರ ಬಗ್ಗೆ ಯೋಚನೆನೇ ಇಲ್ಲ. ಇಷ್ಟಕ್ಕೂ ನಾನು ಹೇಗ್ ಬದುಕ್ತಾ ಇದ್ದೀನಿ, ಹೇಗ್ ಬದುಕ್ತೀನೋ ಅದ್ರ ಬಗ್ಗೆ ನಾನು ಯೋಚನೆನೇ ಮಾಡಿಲ್ಲ. ನನಗ್ ಬೇಕಾಗಿರೋದು ಆ ಮನೆ ನಾಶ ಆಗೋದು. ಅದು ನಡಿಬೇಕು ಅಂದ್ರೆ ನಿಮ್ ಬಾಯಿಂದ ಭವಿಷ್ಯವಾಣಿನ ಅವ್ರು ಕೇಳಿಸ್ಕೋಬಾರ್ದು. ನಾನ್ ನಿಮ್ಗೆ ಏನು ಹೇಳಲ್ಲ, ನಿಮ್ಗೆ ಯಾವ ರೀತಿಲೂ ತೊಂದರೆ ಕೊಡಲ್ಲ. ಏನ್ ಮಾಡ್ತಿರೋ ತೀರ್ಮಾನ ನಿಮ್ದೆ. ವೈದೇಹಿ ಹೊಟ್ಟೆಲಿರೋ ಮಗುಗೋಸ್ಕರ ಇಷ್ಟು ಜನರು ಪ್ರಾಣ ಬಲಿ ತಗೋತೀರಾ? ಒಂದ್ಸಲ ಯೋಚನೆ ಮಾಡಿ. ಚಂಚಲ, ಅದು ಆ ನಾರಾಯಣನ ವರ. ನೀನ್ ಏನೇ ಕೇಡ್ ಬಯಸಿದ್ರು, ಕುತಂತ್ರ ಮಾಡಿದ್ರು ಆ ಮಗುನ ಏನು ಮಾಡೋಕ್ಕಾಗಲ್ಲ. ಅದನ್ನ ನಾವು ನೋಡ್ಕೋತೀವಿ. ನೀವು ಮಾಡ್ಬೇಕಾಗಿರೋದನ್ನ ನೀವು ಮಾಡಿ. ವರ ಅಂತಿರೋ ಆ ಮಗುನ ಶಾಪವಾಗಿ ಬದಲಾಯಿಸಿ ಅದನ್ನ ಎಲ್ರೂ ಕಣ್ ಮುಂದೆ ಸಾಯೋ ಹಾಗೆ ಮಾಡ್ತೀನಿ. ಇಂಥ ದುಷ್ಕೃತ್ಯವನ್ನ ಮಾಡ್ತಿರೋ ನಿಮ್ಮಂಥವರನ್ನ ಆ ನಾರಾಯಣ ಕ್ಷಮಿಸೋದಿಲ್ಲ. ನಾರಾಯಣ ಕರ್ಕೊಂಡು ಹೋಗೋದಲ್ಲ, ಕರ್ಕೊಂಡ್ ಬಾ. ಅಲ್ಲಿಗೆ ಕರ್ಕೊಂಡ್ ಬರ್ಬೇಕಾ? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅಲ್ಲಿಗೆ ಬಂದ್ರೆ ನಿಜ ಹೇಳ್ತಾನೆ ಅಂತ ಅಲ್ವಾ ಅವನ್ ಶಿಷ್ಯಂದ್ರನ್ನ ಕಿಡ್ನಾಪ್ ಮಾಡಿ ಗುರುಗಳನ್ನ ಇಲ್ಲಿ ಲಾಕ್ ಮಾಡ್ಕೊಂಡಿರೋದು. ಒಳ್ಳೆ ಕೆಲಸನೇ ಮಾಡಿದ್ಯಾ ಚಂಚಲ. ಆದ್ರೆ ನಾನು ಹೇಳೋದನ್ನ ಕೇಳು. ಅವನಿಲ್ಲಿ ಬರೋದು ಅವನು ಅನ್ಕೊಂಡಿರೋದು ಹೇಳೋದಕ್ಕಲ್ಲ, ನಾವು ಹೇಳು ಒಂದಿದ್ದೀನಿ ಹೇಳೋದಕ್ಕೆ. ಅರ್ಥ ಆಯ್ತು. ಯಾವ ಭಯ ಹುಟ್ಸಿ ಇಲ್ಲೇ ಇರೋ ಹಾಗೆ ಮಾಡೋದ್ನೋ ಅದೇ ಭಯದಿಂದ ಅಲ್ಲಿಗೆ ಕಳಿಸಿ ನಮಗ್ ಅನುಕೂಲ ಆಗೋ ಹಾಗೆ ಮಾಡ್ತೀನಿ. ಆ ಪ್ಲೇಟ್ ಇಲ್ಲಿ ಕೊಡಮ್ಮ. ಬೇಗ ಬೇಗ ಮಾಡು ವೈದೇಹಿ, ಗುರುಗಳು ಬಂದ್ಬಿಡ್ತಾರೆ. ಪೂಜೆಗೆ ಎಲ್ಲ ಏರ್ಪಾಟು ಮಾಡಬೇಕು. ಆಗೋಗತ್ತೆ ಅಜ್ಜಿ. ಎಲ್ಗೋಗ್ತಾ ಇದ್ಯಾ? ಇಲ್ಲ ನಿಂತ್ಕೋ. ಹೌದು, ಬಾವ ಫೋನ್ ಮಾಡಿದ್ರಾ? ಗುರುಗಳ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇನ್ನೂ ಇಲ್ಲಮ್ಮ, ಆದ್ರೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದನಲ್ವಾ, ಕರ್ಕೊಂಡ್ ಬರ್ತಾನೆ. ದೇವಾಜ್ ಕರ್ಕೊಂಬರೋದಲ್ಲ, ಗುರುಗಳನ್ನ ನಾವೇ ಕರೆಸ್ತಾ ಇದೀವಿ. ನಾವು ಅನ್ಕೊಂಡಿದ್ದನ್ನ ಹೇಳ್ಸಕ್ಕೆ. ಪ್ರಸಾದದಲ್ಲಿ ಎಲ್ಲಾ ಪದಾರ್ಥಗಳು ಸಮನಾಗ ಹಾಕು. ಯಾವುದು ಹೆಚ್ಚಾಗಬಾರ್ದು, ಕಡಿಮೆನೂ ಆಗ್ಬಾರ್ದು.
ರುಚಿಗಳನ್ನ ನೀನ್ ಎಷ್ಟೇ ಚೆನ್ನಾಗಿ ಬೆರೆಸಿದ್ರು ಕೊನೆಗೆ ನಿನ್ ಜೀವನದಲ್ಲಿ ಉಳಿಯೋದು ಕಹಿನೇ ವೈದೇಹಿ. ಕಡೆಗೆ ಅಂದ್ರೆ ಯಾವತ್ತೂ ಅಲ್ಲ, ಇವತ್ತೇ ಯುಗಾದಿ ಸ್ಪೆಷಲ್. ಏನು ಮೂವರು ಸೇರ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನ್ ಯೋಚನೆ ಮಾಡ್ತೀವಿ ಲಕ್ಕಿ? ಯುಗಾದಿ ಪ್ರಸಾದ ಮಾಡ್ತಿದಾರಲ್ವಾ, ನಾವು ಅದ್ರಲ್ಲಿ ಪಾಲ್ಗೊಳ್ಳೋಣ ಅನ್ಕೊಂಡ್ವಿ. ಓಹೋ, ಕೆಟ್ಟದು ಮತ್ತೆ ಕುತಂತ್ರ ಮಾತ್ರ ಅಲ್ಲದೆ ಹಬ್ಬ ಹರಿದಿನಗಳಲ್ಲೂ ಪಾಲ್ ತಗೊಳ್ಳೋಂತ ಅನುಭವ ಬಂದ್ಬಿಡ್ತಾ? ಏನ್ರಿ ನಿಮ್ ಪ್ರಾಬ್ಲಮ್ಮು? ಹಬ್ಬದ ದಿನನೂ ಆರಾಮಾಗಿ ಇರೋದಕ್ ಬಿಡೋದಿಲ್ವಾ? ಲಕ್ಕಿ, ಹಬ್ಬದ ದಿವ್ಸನೂ ಏನೋ ನಿನ್ ಗಲಾಟೆ. ಅಷ್ಟೇ ಇಂದು ಅಜ್ಜಿ, ನಾವು ಕೆಟ್ಟವರು. ಆ ಕಡೆ ಅಲ್ವೇ, ಈ ಕಡೆ ಈ ಕಡೆ. ಅದೇ ನಮ್ಮನ್ನ ನೋಡಿದ ತಕ್ಷಣ ಇವ್ರಿಗೆ ಅನುಮಾನ ಹುಟ್ಕೊಳ್ಳುತ್ತೆ. ಯಾವತ್ತೂ ಕೆಲಸ ಮಾಡದೆ ಇರೋರು, ಯುಗಾದಿ ಪ್ರಸಾದ ಏನು ಅಂದ್ರೆ ಗೊತ್ತಿಲ್ಲದೆ ಇರೋರು ಪ್ರಸಾದ ಮಾಡ್ತೀನಿ ಅಂತ ಬಂದ್ರೆ ಈ ತರ ಅನುಮಾನಗಳೇ ಬರೋದು. ಅಂದ್ರೆ ನೀವೇನ್ ಹೇಳ್ತಿರೋದು? ಹಾ, ನನಗ್ ಯುಗಾದಿ ಪ್ರಸಾದ ಮಾಡಕ್ ಬರಲ್ಲ ಅಂತಿದ್ದೀರಾ? ಬೇವಿನ ಸೊಪ್ಪು, ಬೆಲ್ಲ, ಮಾವಿನಕಾಯಿ ಇದೆಲ್ಲ ಮಿಕ್ಸ್ ಮಾಡಿದ್ರೇನೆ ಯುಗಾದಿ ಪ್ರಸಾದ. ಹೇಗ್ ಮಾಡೋದು ನಾನ್ ಇವಾಗ ತೋರಿಸ್ತೀನಿ ನೋಡಿ. ಅಯ್ಯೋ ಅಯ್ಯೋ ಅಯ್ಯೋ, ಊರ್ಮಿಳ, ಟೇಬಲ್ ಎಲ್ಲಿದೆ ಇಂದು ಅಜ್ಜಿ? ಇಲ್ಲೇ ಇಲ್ಲೇ. ಕುತ್ಕೋ. ಇಲ್ಲಿ ನೋಡಿ, ಇದು ಮಾವಿನಕಾಯಿ ಹೇಗ್ ಹೆಚ್ಚಬೇಕು ಅಂತಾನು ನಂಗೆ ಗೊತ್ತು. ಇದು ಬೆಲ್ಲ, ಇದು ಬೇವಿನ ಸೊಪ್ಪು. ಅಯ್ಯೋ ಅಯ್ಯೋ, ಇರು, ಇಷ್ಟೊಂದು ಹಾಕಿದ್ರೆ ಯುಗಾದಿ ಪ್ರಸಾದ ಆಗಲ್ಲ, ಕಹಿ ಪ್ರಸಾದ ಆಗತ್ತೆ. ಪ್ರಸಾದಕ್ಕೆ ಏನು ಬೇಕು ಅಂತ ಗೊತ್ತಾದ್ರೆ ಸಾಲದು, ಎಷ್ಟೆಷ್ಟು ಹಾಕಬೇಕು ಅಂತಾನು ಗೊತ್ತಿರಬೇಕು. ವೈದೇಹಿ, ನೀನ್ ಮಾಡಮ್ಮ.